ತಾಯಿ ಪ್ರೀತಿಗೆ ಯಾರು ಬೆಲೆ ಕಟ್ಟೋದಕ್ಕಾಗೋದಿಲ್ಲ ಅಂತ ಹೇಳ್ತಾರೆ. ತಾಯಿ ಪ್ರೀತಿಗೆ ಯಾವುದು ಮಿಗಿಲಾದದ್ದಲ್ಲ. ಈ ಭಾವನೆ ನಮಗೆ ಹುಟ್ಕೊಂಡಿದ್ದು ಈಗಷ್ಟೇ ನಿದ್ರಾದೇವಿಯ ಒಂದು ಸಾಂಗ್ ನೋಡಿ ನಮ್ಮ ಸ್ಯಾಂಡಲ್ವುಡ್ನ ಮೈಸೂರು ಮಲ್ಲಿಗೆ ಸುಧಾರಾಣಿ ಮೇಡಮು ಬಹಳ ದಿನಗಳ ನಂತರ ನಮ್ಮ ಜೊತೆ ಮಾತಿಗೆ ಸಿಕ್ಕಿದ್ದಾರೆ. ಮಾತಾಡಿಸ್ತಾ ಹೋಗ್ತೀನಿ. ಮೇಡಮ್, ಒಂದು ನಿದ್ರೆ ಬರ್ತಾ ಇಲ್ಲ, ಇನ್ನೊಂದು ಕಡೆ ತಾಯಿ ಫೀಲಿಂಗ್ ಸಾಂಗು. ನಾವು ಇತ್ತೀಚೆಗೆ ನೋಡ್ತಾ ಇದ್ದೀವಿ, ಬಹಳ ಬೇಜಾರಾಗುತ್ತೆ ಕೆಲವೊಂದು ಸುದ್ದಿಗಳು ನೋಡಿದಾಗ. ಎಲ್ಲೋ ಅಪ್ಪನ ಮಗನ ಕೊಲೆ ಮಾಡ್ದ, ಮಗ ಆಸ್ತಿಗೋಸ್ಕರ ತಾಯಿನ ಕೊಲೆ ಮಾಡ್ದ. ನಾವು ಸಂಬಂಧಗಳ ಮೌಲ್ಯಗಳನ್ನೇ ಕಳೆದುಕೊಳ್ತಾ ಇದ್ದೀವಿ ಬರ್ತಾ ಬರ್ತಾ. ಅಂಥ ಸಂದರ್ಭದಲ್ಲಿ ನೀವು ಈ ಥರ ಹೊಸ ರೂಪದಲ್ಲಿ ಏನು ಹೇಳೋದು, ಅದೇ ನಾನು ಆಗಲೇ ಹೇಳ್ದಂಗೆ ಈ ಸಿನಿಮಾ ಕತೆ ತುಂಬ ವಿಭಿನ್ನವಾಗಿದೆ. ಏಕೆಂದರೆ ಯಾವಾಗಲೂ ಈ ಮೀಡಿಯಮ್ ಏನಿದೆ, ಸಿನಿಮಾ ಆಗಿರ್ಬೋದು, ಟಿ ವಿ ಆಗಿರ್ಬೋದು, ಒಟ್ಟಿನಲ್ಲಿ ವಿಷುವಲ್ ಮೀಡಿಯಮ್ ಇಸ್ ವೆರಿ ಪವರ್ಫುಲ್. ಏಕೆಂದರೆ ಜನಗಳ ಮೇಲೆ ತುಂಬ ಪರಿಣಾಮ ಬೀಳುತ್ತೆ. ಸೊ ಅಂಥ ವಿಷಯ ಬಂದಾಗ ನಮ್ಮಲ್ಲೂ ಒಂದು ಸ್ಯಾಂಟಿಟಿ ಇರಬೇಕು. ಆದಷ್ಟು ಮಟ್ಟಿಗೆ ನಮ್ಮ ಸುತ್ತಲೂ ಎಲ್ಲ ತುಂಬ ನೆಗೆಟಿವಿಟಿ ಇದೆ. ಸೊ ಒಂದು ಪಾಸಿಟಿವ್ ಆಗಿರೋವಂಥದ್ದು, ಒಂದು ಒಳ್ಳೆತನ ಎತ್ತಿ ಹಿಡಿಯುವಂಥದ್ದು ಅಥವಾ ಒಳ್ಳೆ ವಿಚಾರಗಳನ್ನ ಎತ್ತಿ ಹಿಡಿಯುವಂಥ ಕಾಂಟೆಂಟಿನ ಅವಶ್ಯಕತೆ ಇದೆ. ದಿಸ್ ಇಸ್ ಮೈ ಪರ್ಸನಲ್ ಒಪಿನಿಯನ್. ಸೊ ಆ ಥರ ನೋಡಿದಾಗ ನಿದ್ರಾದೇವಿ ನೆಕ್ಸ್ಟ್ ಡೋರ್ ಒಂದು ಅದ್ಭುತವಾದ ಕತೆ. ಸೊ ನೀವು ಸಿನಿಮಾ ನೋಡಿ ನಾನು ಕತೆ ಬಗ್ಗೆ ಹೆಚ್ಚು ಹೇಳಲ್ಲ. ಚಿಕ್ಕದಾದರೂ ಚೊಕ್ಕವಾದ ಪಾತ್ರ. ನನಗೆ ಈ ಟೀಮ್ ಜೊತೆ ವರ್ಕ್ ಮಾಡಿ ತುಂಬ ಖುಷಿಯಾಗಿದೆ. ಏಕೆಂದರೆ ಎಲ್ಲ ಯಂಗ್ಸ್ಟರ್ಸ್, ಬಟ್ ತುಂಬ ಕಷ್ಟಪಟ್ಟು ಕತೆಗೆ ತುಂಬ ಪ್ರಾಮುಖ್ಯತೆ ಕೊಟ್ಟು, ಈವನ್ ಟೆಕ್ನಿಕಲಿ ಆಲ್ಸೋ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆ್ಯಂಡ್ ಅಷ್ಟೇ ಸಪೋರ್ಟ್ ಅವ್ರಿಗೆ ಪ್ರೊಡ್ಯೂಸರಿಂದನೂ ಸಿಕ್ಕಿದೆ. ಇಷ್ಟು ವರ್ಷಗಳು ಸಿನಿಮಾಗಳಲ್ಲಿ ಆ್ಯಕ್ಟ್ ಮಾಡ್ಕೊಂಡು ಬಂದಿದ್ದೀರಾ, ಬೇರೆ ಬೇರೆ ತರಹದ ವಿಭಿನ್ನವಾದ ಪಾತ್ರಗಳು. ಬರ್ತಾ ಬರ್ತಾ ಯಾಕೋ ಒಂದು ಚಿಕ್ಕ ಬೇಜಾರು ಕಾಣಿಸ್ತು ನಿಮ್ಮ ಮಾತಲ್ಲಿ. ಅಂದರೆ ಈ ಅತ್ತೆ ಅಮ್ಮ ಪಾತ್ರಗಳಿಗೆ ಸೀಮಿತ ಮಾಡಿಬಿಡ್ತಾರೆ ಅನ್ನೋಂಥ ಒಂದು ಬೇಸರ. ಟೈಪ್ ಕಾಸ್ಟ್ ಆದ್ರಿ ಅಂತ ಅನಿಸುತ್ತ ಯಾವುದೋ ಒಂದು ಮೂಮೆಂಟಲ್ಲಿ ನಿಂತ್ಕೊಂಡು ಯೋಚನೆ ಮಾಡಿದಾಗ ಇರುತ್ತೆ. ಅದು ಎಲ್ಲ ಕಲಾವಿದರಿಗೆ ಯಾವತ್ತೂ ಒಂದು ಮೊದಲೇದಾಗಿ ತೃಪ್ತಿ ಅನ್ನೋದಿರಲ್ಲ. ಎಷ್ಟೇ ಪಾತ್ರಗಳು ಮಾಡಿದ್ರು, ಎಷ್ಟೇ ವಿಭಿನ್ನವಾದ ಪಾತ್ರಗಳು ಮಾಡಿದ್ರು, ಇನ್ನೂ ಏನಾದರೂ ಮಾಡಬೇಕು ಅನ್ನೋ ಒಂದು ಹಂಬಲ ಇದ್ದೇ ಇರುತ್ತೆ. ಆದರೆ ಆ ಒಂದು ಬೇಜಾರಿದೆ. ಕೆಲವೊಂದು ಸಿನಿಮಾಗಳು ನಾನು ಒಂದು ಎಕ್ಸ್ಪೀರಿಯನ್ಸ್ ಮಾಡಿದೆ. ಈಗ ಕೆಲವು ಹೊಸ ಡೈರೆಕ್ಟರ್ಗಳು ಅವರು ಈ ರೀತಿ ಬೇರೆ ರೀತಿ, ಅವ್ರ ವರ್ಕಿಂಗ್ ಪ್ಯಾಟ್ರನ್ ಬೇರೆ ರೀತಿ ಇರುತ್ತೆ ಅನ್ನೋ ಒಂದು, ಅವರಿಂದ ಏನಾದ್ರು ಕಲಿಬೋದು ಅನ್ನೋ ವಿಷಯಕ್ಕೂ, ಅಥವಾ ಇದೇ ಥರ ಒಂದು ಎಕ್ಸ್ಪೆರಿಮೆಂಟ್, ಅಥವಾ ಕೆಲವೊಂದು ಕಡೆ ಫ್ರೆಂಡ್ಶಿಪ್ ಮಾಡಿದ್ದೀನಿ, ಕೆಲವೊಂದು ಕಡೆ ಆಬ್ಲಿಗೇಷನ್ ಮಾಡಿದ್ದೀನಿ. ಎಲ್ಲನೂ ಬ್ಯಾಕ್ ಫೈರ್ ಆಗಿದೆ ಅಂತ ಅಲ್ಲ, ಕೆಲವೊಂದು ಪಾತ್ರಗಳು ಮಾಡಿದ್ದು ನನಗೆ ಒಪ್ಕೊಂಡಾಗ ಇದ್ದಂಥ ಒಂದು ಖುಷಿ, ಚಿತ್ರ ಅಥವಾ ನನ್ನ ಪಾತ್ರ ತೆರೆ ಮೇಲೆ ನೋಡಿದಾಗ ಬೇಜಾರಾಗಿರೋಂಥ ಸನ್ನಿವೇಶಗಳು ಇದೆ. ಸೊ ಈಗೇನು ಅಂತಂದರೆ, ಇನ್ನು ಮುಂದೆ ಐ ವಾಂಟ್ ಟು ಬಿ ಕೇರ್ಫುಲ್. ಏಕೆಂದರೆ ಒಂದು ಪಾತ್ರ ಮಾಡಿದ್ರೆ ಅದನ್ನು ನೋಡಿದವ್ರಿಗೂ ಒಂದು ಖುಷಿ ಆಗಬೇಕು. ಯಾಕಪ್ಪ ಇವ್ರು ಈ ಥರ ಪಾತ್ರ ಮಾಡಿದ್ರು ಅಂತ ಅವ್ರಿಗೂ ಅನ್ನಿಸ್ಬಾರ್ದು, ಅಥವಾ ಈ ಥರ ಒಂದು ಟೈಪ್ ಕ್ಯಾಸ್ಟ್, ಆ ಥರ ಒಂದು ಇಮೇಜು ಬರಬಾರ್ದು. ಜೊತೆಗೆ ಮಾಡಿದ್ದಕ್ಕೆ ನನಗೂ ಒಂದು ಖುಷಿ ಇರಬೇಕು. ಸೊ ಹಾಗಾಗಿ ಐ ವಾಂಟ್ ಟು ಬಿ ಮೋರ್ ಕೇರ್ಫುಲ್ ಅಷ್ಟೇ. ಕೆಲವೊಂದು ಸಲ ನಮಗೂ ನಿದ್ರೆ ಬರಲ್ಲ ರಾತ್ರಿ. ಅಂದರೆ ನಮ್ಮ ಫುಡ್ ಸ್ಟೈಲು, ಜೀವನ ಶೈಲಿ ಎಲ್ಲವೂ ಕೂಡ ಬದಲಾಗಿದೆ. ಮೊಬೈಲ್ ನೋಡ್ತಾ ಇರ್ತೀವಿ, ಎಲ್ಲೋ ಒಂದು ಕಡೆ ಸ್ಕ್ರೀನ್ ಪ್ರೆಸೆನ್ಸ್ ಇರುತ್ತೆ ಕಣ್ಣಿಗೆ. ಈಗಿನ ಯಂಗ್ ಜನ್ರೇಷನ್ಗೆ ಏನಾದರೂ ಹೇಳ್ತೀರಾ ಸುಧಾರಿಸೋದಕ್ಕೆ? ಎಲ್ಲನೂ ನಮ್ಮ ಕೈಯಲ್ಲೇ ಇದೆ, ಇಲ್ಲೇ ಇದೆ. ಯಾವುದನ್ನು ಆ ವಿವೇಚನ ದೇವ್ರು ನಮಗೆ ಕೊಟ್ಟಿದ್ದಾನೆ, ಯಾವುದನ್ನು ಎಷ್ಟು ಮಟ್ಟಿಗೆ ಬಳಸಬೇಕು, ಯಾವುದು ನಮ್ಮ ಜೀವನಕ್ಕೆ, ನಮ್ಮ ಜೀವನ ಶೈಲಿಗೆ ಎಷ್ಟು ಮುಖ್ಯ ಅನ್ನೋದು ಅದರದ್ದು ಅರಿವೆಲ್ಲ ನಮಗೆ ಗೊತ್ತಿದೆ. ಆದ್ರೂ ಅದನ್ನು ಮರೆತು ನಾವು ಬೇರೆ ದಿಕ್ಕಲ್ಲಿ ಹೋಗ್ತಾ ಇದ್ದೀವಿ. ಅದು ಇಟ್ ಈಸ್ ಜಸ್ಟ್ ಅವರ್ ವಿಲ್ ಪವರ್. ಇಟ್ಸ್ ಇನ್ ಅವರ್ ಹ್ಯಾಂಡ್, ವಿ ಶುಡ್ ಡೂ ಇಟ್. ಕೊನೆಯದಾಗಿ ಇಂಡಸ್ಟ್ರಿ ಬೆಳವಣಿಗೆಗಳನ್ನು ನೋಡ್ತಾ ಇದ್ದೀರಾ. ವಿಷ್ಣುವರ್ಧನ್ ಅವರ ಸಮಾಧಿ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಈಗ ಸುದೀಪ್ ಅವರೇ ಒಂದು ಸೆಲ್ಫ್ ಮೋಟಿವ್ ತಗೊಂಡು ವಿಷ್ಣುವರ್ಧನ್ ದರ್ಶನ ಕೇಂದ್ರ ನಿರ್ಮಾಣಕ್ಕೆ ಕೈ ಹಾಕಿದ್ದಾರೆ. ಕೆಲವೊಂದು ಸಲ ಏನಾಗುತ್ತೆ, ಏನೇ ವಿವಾದಗಳು ಚರ್ಚೆಗಳಾದಾಗ ಸುಮ್ಮನೆ ನಕ್ಕು ಯೋಚನೆ ಮಾಡಿ ಸುಮ್ಮನೆ ಆಗ್ಬಿಟ್ಟಿರ್ತೀರ, ಇಷ್ಟು ವರ್ಷಗಳಿಂದ ಇಂಡಸ್ಟ್ರಿ ನೋಡಿರೋದ್ರಿಂದ. ಈ ವಿಚಾರದ ಬಗ್ಗೆ ನಿಮ್ಮ ಡಿಸ್ಕ್ರಿಪ್ಷನ್? ಅಲ್ಲ, ಅದು ಮೊದಲನೇದಾಗಿ ತುಂಬ ಒಂದು ನೋವಿನ ಸಂಗತಿ ಈ ಥರ ಆಗೋಯ್ತಲ್ಲ ಅಂತ. ಅದು ಏನೋ ಸೆಟ್ಲ್ ಆಗುತ್ತೆ ಅಂದರೆ ವರ್ಷಾನ್ಗಟ್ಲೆಯಿಂದ ಅದು ಹಾಗೆ ನಡ್ಕೊಂಬಂತು. ಕೊನೆಗೆ ಮೊನ್ನೆ ಒಂದು ತಾರ್ಕಕ್ಕೆ ಹೋಯಿತು. ಬಟ್ ಇವಾಗ ಅಟ್ಲೀಸ್ಟ್ ಅದಕ್ಕೊಂದು ಒಳ್ಳೆ ರೀತಿ ಒಂದು ಕ್ಲೋಷರ್ ಸಿಗ್ತಾ ಇದೆ ಅನ್ನೋದು ಒಂದು ನೆಮ್ಮದಿ, ಸಂತೋಷ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಇವಿಷ್ಟು ಕೂಡ ಮೈಸೂರು ಮಲ್ಲಿಗೆ ಸುಧಾರಾಣಿ ಅವರ ಮಾತು. ಕ್ಯಾಮ್ರಾ ಪರ್ಸನ್ ರಾಮಾರಾವ್ ಜೊತೆ ಮಾವಳಿ ಕಾರ್ತಿಕ್, ಕರ್ನಾಟಕ ನ್ಯೂಸ್ 8.